ಬೆಳಿಗ್ಗೆ ಒಂದು 8:45 9 ಗಂಟೆ ಆಗಿತ್ತು. ಬಂದಾಗ ನಾನು ಸುಣ್ಣ ಖಾಲಿಯಾಗಿತ್ತು. ಅವ್ರ ಸುಣ್ಣ ತೋಡಕ್ಕಂತ ಬಂದಿದ್ರು ಮ್ಯಾಗಡಿಕೆ. ನಾನು ಮ್ಯಾಗಡಿಂದ ಕೆಳಗಡೆಯಿಂದ ಮ್ಯಾಗಡಿಗೆ ಬರ್ತಾ ಇದ್ದೆ. ಆವಾಗ ನಾನು ನೋಡ್ಬಿಟ್ಟು ನನ್ನ ಹತ್ರನೇ ಬೆಡ್ಸ್ಕೊಂಡು ಬರ್ತದು. ಬೆಡ್ಸ್ಕೊಂಬಂದು ನಾನು ಸ್ವಲ್ಪ ದೂರ ಓಡಿದ್ದೆ. ಓಡೋಕ್ಕಾಗಲ್ಲ, ನಾನು ಮನೆಗೆ ಬಿಟ್ಟಿರ್ತಾರ. ಮನೆಕಂದು ನನ್ನ ಬಿಡ್ತು, ಅದು ಮ್ಯಾಗ ಮುನ್ನಾಗ ಬಂದು ಅವ್ರನ್ನ ಇದು ಮಾಡಿತ್ತು. ಗೊತ್ತೇ ಆಗ್ಲಿಲ್ಲ ನಮ್ಗೆ. ನಮ್ಗೆ ಹಿಂಗೆ ನಿಂತ್ಕೊಂಡ ಸೈಡ್ಗೆ ಹಿಂಗೆ ಬಂದಿದ್ದೆ ಗೊತ್ತ ಅಷ್ಟೇ. ನಮ್ಗೆ ಗೊತ್ತೇ ಆಗ್ಲಿಲ್ಲ ನಾನೇ ಬಂದಿದ್ದೆ. ಅಲ್ಲೇ ಯಾರು ಇತ್ತು, ಅವ್ರು ಕೆಳಗಡೆ ತಾಯಿ ಕೆಳಗಡೆ ಇದ್ರು, ನಾನು ಮಧ್ಯದಲ್ಲಿದ್ದೆ, ಇವ್ರು ಮೇಲಿದ್ರು. ಅದು ನನ್ನ ಹತ್ರ ಬಂದು ನನ್ನನ್ನೇನು ತುಣಿಬೇಕು ಅಷ್ಟೊತ್ತಿಗೆ ನಾನು ಕೆಳಗಡೆ ಮನೆಗೆ ಬಿಟ್ಟೆ. ಆಮ್ಯಾಕ ನನ್ನ ಬಿಡ್ತು, ಆ ಕಡೆಗೆ ಹೋಗಿ ಅವ್ರನ್ನ ಮ್ಯಾಗಡಿಗೆ ಬಂದ್ಬಿಡ್ತು. ಇವ್ರು ಮ್ಯಾಕ್ ಓಡ್ ಬಂದ್ರು. ನಾನು ನನ್ನ ಮನೆಗಿದ್ನಲ್ಲ, ನಾನು ಗಾಬ್ರಿಲಿ ನಾನು ಕೆಳಗಡೆಗೆ ಹೋಗಿ ಹಾಸಿ ಓಡೋಗ್ಬಿಟ್ಟಾರ. ಅಮ್ಮನ ಕರ್ಕೊಂಡು ಕೆಳಗಡೆ ಬಂದಿ. ನಾನು ಅದನ್ನ ನಾನು ನೋಡ್ಲಿಲ್ಲ ಸರ್. ನಾನು ಕೆಳಗಡೆಗೆ ನನ್ನ ಜೀವ ಉಳಿಸ್ಕೋದಕ್ಕೆ ಕಷ್ಟ ಆಯ್ತಲ್ಲ, ನಾನು ಕೆಳಗಡೆಗೆ ಹೋಗ್ಬಿಟ್ಟೆ. ನಾನು ಇನ್ನು ಮ್ಯಾಕ್ ಬರ್ನಿಲ್ಲ. ಮ್ಯಾಕ್ ಬಂದಿದ್ರೆ ನನ್ನ ಜೀವನೂ ಹೋಗೋದು. ಮೊದಲು ಏನಪ್ಪ ಅಷ್ಟು ನಮಗೆ ಮೊಬೈಲಾಗೆಲ್ಲ ಬಿಡೋರು, ಗೊತ್ತಾಗೋದು. ಇವತ್ತು ನಮ್ಮ ಮೊಬೈಲಲ್ಲೆಲ್ಲ ಬಿಟ್ಟಿಲ್ಲ, ಅದಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ. ನಾವು 3 ಜನ ಬಂದಿದ್ದು. ಅವ್ರ ತಾಯಿ ಮಗಳು, ನಾನೊಬ್ಳು. ಜೊತೆಲಿ ಅಂದ್ರೆ ನಾನೇ ಮಧ್ಯದಲ್ಲಿ, ಅವರು ಕೆಳಗಡೆ, ಅವ್ರ ಮ್ಯಾಗಡೆ ಒಬ್ರು. ಮಾಹಿತಿ ಅವ್ರು ಏನು ಹೇಳಿಲ್ಲ ನಮ್ಗೆ. ಏನು ಹೇಳಿಲ್ಲ, ಮಾಹಿತಿನೇ ಇಲ್ಲ. ನಾವು ಕೂಲಿ ಮಾಡ್ಕೊಂತಿದ್ದ, ನಮ್ಗೆ ಜಮೀನೇ ಇಲ್ಲ. ನನ್ ಗಂಡ ಸತಿ 2 ತಿಂಗಳಾಗಿತ್ತು. ನಾವು ಇನ್ನು ಕೂಲಿ ಮಾಡ್ಕೊಂತ ಮನೇಲಿ ಕೂತ್ಕೊಂಡ್ರೆ ನಮ್ಮ ಮಕ್ಳು ಸಾಗಾರ. ನಮ್ಮ ಮಗ್ಳು ಅವ್ರ ಮ್ಯಾಕ್ ಮನೆಗೆ ಆನೆ ಬಂದಿದ್ವು. ಯಾರು ಆನೆ ಬಂದಿದ್ದು ಮ್ಯಾಕೆ, ಅವ್ರು ಓಡ್ ಬಂದಿದ್ದು ಮ್ಯಾಕ್ ಬಂದವ್ರೆ. ನಾವು ಕೆಳಗಡೆ ಕೊಡೋಗ್ಬಿಟ್ಟು, ಅವ್ರ ಅಮ್ಮನು ನಾನು ಕೆಳಗಡೆ ಕೊಡೋಗ್ಬಿಟ್ಟು, ತಿರ್ಗಾ ಅವ್ರ ಮ್ಯಾಗಡೆ ನಾ ಕೆಳಗೆ ಹೋದ್ರು. ನಮ್ಮ ಊರ ಹತ್ರ ರೋಡ್ ಹತ್ರ ಇದ್ರು, ನಮ್ಮನ್ನೇ ಬೆಡ್ಸ್ಕೊಂಡು ತಿರ್ಗಾ ಕೆಳಗಡೆಗೆ ಬಂದಿತ್ತೆ ಅದು ಆನೆ. ರಾಗಿಣಿ ಅಂತ. ಬೆಳಿಗ್ಗೆ ಒಂದು 8:45 9 ಗಂಟೆ ಆಗಿತ್ತು. ಬಂದಾಗ ನಾನು ಸುಣ್ಣ ಖಾಲಿಯಾಗಿತ್ತು. ಅವ್ರ ಸುಣ್ಣ ತೋಡಕ್ಕಂತ ಬಂದಿದ್ರು ಮ್ಯಾಗಡಿಕೆ. ನಾನು ಕೆಳಗಡೆಯಿಂದ ಮ್ಯಾಗಡಿಗೆ ಬರ್ತಾ ಇದ್ದೆ. ಆವಾಗ ನಾನು ನೋಡ್ಬಿಟ್ಟು ನನ್ನ ಹತ್ರನೇ ಬೆಡ್ಸ್ಕೊಂಡು ಬರ್ತದು. ಬೆಡ್ಸ್ಕೊಂಬಂದು ನಾನು ಸ್ವಲ್ಪ ದೂರ ಓಡಿದ್ದೆ. ಓಡೋಕ್ಕಾಗಲ್ಲ, ನಾನು ಮನೆಗೆ ಬಿಟ್ಟಿರ್ತಾರ. ಮನೆಕಂದು ನನ್ನ ಬಿಡ್ತು, ಅದು ಮ್ಯಾಗ ಮುನ್ನಾಗ ಬಂದು ಅವ್ರನ್ನ ಇದು ಮಾಡಿತ್ತು. ಗೊತ್ತೇ ಆಗ್ಲಿಲ್ಲ ನಮ್ಗೆ. ನಮ್ಗೆ ಹಿಂಗೆ ನಿಂತ್ಕೊಂಡ ಸೈಡ್ಗೆ ಹಿಂಗೆ ಬಂದಿದ್ದೆ ಗೊತ್ತ ಅಷ್ಟೇ. ನಮ್ಗೆ ಗೊತ್ತೇ ಆಗ್ಲಿಲ್ಲ ನಾನೇ ಬಂದಿದ್ದೆ. ಅಲ್ಲೇ ಯಾರು ಇತ್ತು, ಅವ್ರು ಕೆಳಗಡೆ ತಾಯಿ ಕೆಳಗಡೆ ಇದ್ರು, ನಾನು ಮಧ್ಯದಲ್ಲಿದ್ದೆ, ಇವ್ರು ಮೇಲಿದ್ರು. ಅದು ನನ್ನ ಹತ್ರ ಬಂದು ನನ್ನನ್ನೇನು ತುಣಿಬೇಕು ಅಷ್ಟೊತ್ತಿಗೆ ನಾನು ಕೆಳಗಡೆ ಮನೆಗೆ ಬಿಟ್ಟೆ. ಆಮ್ಯಾಕ ನನ್ನ ಬಿಡ್ತು, ಆ ಕಡೆಗೆ ಹೋಗಿ ಅವ್ರನ್ನ ಮ್ಯಾಗಡಿಗೆ ಬಂದ್ಬಿಡ್ತು. ಇವ್ರು ಮ್ಯಾಕ್ ಓಡ್ ಬಂದ್ರು. ನಾನು ನನ್ನ ಮನೆಗಿದ್ನಲ್ಲ, ನಾನು ಗಾಬ್ರಿಲಿ ನಾನು ಕೆಳಗಡೆ